ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನನ್ನ ರೆಗ್ಯುಲರ್ ಐ ಚೆಕಪ್ಗೆ ಹೋಗ್ತಾ ಇದ್ದೀನಿ. ಅದರ ಅಪ್ಡೇಟ್ ಕೂಡ ನಾನು ನಿಮಗೆ ತಿಳಿಸ್ತೀನಿ. ರೆಗ್ಯುಲರ್ ಅಂದರೆ ನನಗೇನೋ ಸ್ವಲ್ಪ ಈ ರೀತಿ ಕಣ್ಣು ಪೇನ್ ಆಗ್ತಾ ಇದೆ. ಸೊ ಏನಕ್ಕೆ ಅಂತ ಸ್ವಲ್ಪ ಹೋಗಿ ತೋರಿಸ್ಕೋಬೇಕು. ಆ್ಯಂಡ್ ಅದರ ಅಪ್ಡೇಟ್ ಕೂಡ ಕೊಡ್ತೀನಿ ನಾನು ನಿಮಗೆ. ಆ್ಯಕ್ಚುಲಿ 8 ಮಂತ್ಸ್ವರೆಗೂ ಬರಬೇಡಿ ಅಂತ ಹೇಳಿದ್ರು. ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಇದ್ದರೆ ಬನ್ನಿ ಅಂತ ಹೇಳಿದ್ದಾರೆ. ಬಟ್ ನನಗೆ ಸ್ವಲ್ಪ ಸರಿಯಾಗಿ ನಾನು ನಿದ್ದೆ ಮಾಡ್ತಿಲ್ಲ. ಆಮೇಲೆ ಕೋಲ್ಡ್ ಆಯಿತು. ಸೊ ನಂಗೆ ಸ್ವಲ್ಪ ಪೇಯ್ನ್ ಸ್ಟಾರ್ಟ್ ಆಗಿದೆ. ಸೊ ಕಾರಣ ಅದೇನಾ ಅಥವಾ ಬೇರೆನಾ ಅಂತ ನಾನು ಹೋಗಿ ಕೇಳಬೇಕು. ಆ್ಯಂಡ್ ಇನ್ನೊಂದು ಹಾಸ್ಪಿಟಲ್ ಕೂಡ ಹೋಗಬೇಕು ಸಂಜೆ. ಅದ್ರದ್ದು ಕೂಡ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ಅದ್ರದ್ದು ಅಂದರೆ ಬ್ರೆಸ್ಟ್ ಚೆಕಪ್ ಮಾಡಿಸ್ಬೇಕು, ರೆಗ್ಯುಲರ್ ಬ್ರೆಸ್ಟ್ ಚೆಕಪ್. ಅದ್ರ ಬಗ್ಗೆನೂ ಹೇಳ್ತೀನಿ ನಾನು ನಿಮಗೆ. ಸೊ ಫಸ್ಟ್ ಇವಾಗ ಬೆಳಗ್ಗೆ ಅಪಾಯಿಂಟ್ಮೆಂಟ್ 11 o'clock ಇದೆ. ಐ ಚೆಕಪ್ ಹೋಗೋಣ. ಆ್ಯಂಡ್ ನಾನು ನಿಮಗೆ 1 by 1 ಅಪ್ಡೇಟ್ ಹೇಳ್ತಾ ಬರ್ತೀನಿ. ಸೊ ಭಯ ಆಗ್ತಿದೆ ಏನಾಗುತ್ತೆ ಅಂತ. ಕಣ್ಣಲ್ವಾ, ನೋಡೋಣ, ದೇವ್ರಿದ್ದಾನೆ. ಸೊ ಓಕೆ, ಸ್ವಲ್ಪ ಬೇಜಾರಾಗ್ತಿದೆ. ಸೊ ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್, ದೇವರ ಆಶೀರ್ವಾದ ಎಲ್ಲ ಇದೆ ಅಂತ ಅಂದ್ಕೊಂಡು ಜೀವನ ನಡೆಸಬೇಕು. ಸರಿ ಬನ್ನಿ, ಹಾಸ್ಪಿಟಲ್ಗೆ ಹೋಗೋಣ. ಆ್ಯಂಡ್ ಹಾಸ್ಪಿಟಲ್ಗೆ ಹೋಗುವಾಗ ಔಟ್ಫಿಟ್ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಅಮೆಝಾನಿಂದ ತೊಗೊಂಡಿದ್ದು ನಾನು. ಇದು ಶರ್ಟ್ ಈ ರೀತಿ ಒಂದು ಹಾಫ್ ಇನ್ ಮಾಡಿದ್ದೀನಿ, ಹಾಫ್ ಹೊರಗಡೆ ಬಿಟ್ಟಿದ್ದೀನಿ. ಆ್ಯಂಡ್ ಇದು ಕಾರ್ಗೋ ಪ್ಯಾಂಟ್ ಖಾಕಿ ಕಲರ್ದು. ಓಕೆ, ಈ ರೀತಿ ಇದೆ. ಸಖತ್ತಾಗಿದೆ. ಹಿಂಗಡೆ ಸ್ವಲ್ಪ ಗಲೀಜಾಗಿದೆ, ಇಗ್ನೋರ್ ಮಾಡಿ. ಸೊ ಈ ರೀತಿ ಇದೆ, ಸಖತ್ತಾಗಿದೆ. ನಾನೀಗಾಗಲೇ ಇದ್ರ ಹಾಲ್ ಮಾಡಿದ್ದೀನಿ, ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ, ನೀವು ಅದನ್ನು ಚೆಕ್ ಮಾಡ್ಬೋದು. ಆ್ಯಂಡ್ ತುಂಬ ಸಖತ್ತಾಗಿದೆ. ಎಲ್ಲ ಕಡಿಮೆ ಬೆಲೆ ಇದೇನೆ, ಬಟ್ ತುಂಬ ಚೆನ್ನಾಗಿ ಸೂಟ್ ಆಗ್ತಿದೆ ಅಲ್ವಾ. ಅಲ್ಲಿ ಸೈಜ್, ಪ್ರೈಸ್ ಎಲ್ಲವೂ ನಾನು ಹಾಕಿದ್ದೀನಿ. ಇದು ಆ್ಯಕ್ಚುಲಿ ಶರ್ಟ್ ಈ ರೀತಿ ಇದೆ. ಓಕೆ, ಸೊ ನಾನು ಅದನ್ನು ಸ್ವಲ್ಪ ಹೀಗೆ ಮೇಲೆ ಹಾಕ್ಕೊಂಡು ಸ್ಟೈಲ್ ಮಾಡಿದ್ದೀನಿ, ಜಸ್ಟ್ ಹೀಗೆ. ಓಕೆ, ಇದು ನನ್ನ ಹಾಸ್ಪಿಟಲ್ ಔಟ್ಫಿಟ್. ಆ್ಯಂಡ್ ಈಗ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ. ಯಾರಿಗೇ ಆಗಲಿ ಹಾಸ್ಪಿಟಲ್ಗೆ ಹೋಗಬೇಕು ಅಂದರೆ ಯಾರಿಗೆ ತಾನೇ ಇಷ್ಟ ಇರುತ್ತೆ. ಅದರಲ್ಲೂ ನಮಗೆ ಸ್ವಲ್ಪ ಸಿವಿಯರ್ ಏನೋ ಪ್ರಾಬ್ಲಮ್ ಇದೆ, ಏನೋ ಹೋಗುತ್ತೆ ಅನ್ನೋ ಭಯ ಇದ್ದಾಗಂತೂ ಇನ್ನೂ ನಮಗೆ ಖುಷಿ ಇರೋದಿಲ್ಲ. ತುಂಬ ಡಲ್ ಆಗಿರ್ತೀವಿ, ಸಪ್ಪೆ ಆಗಿರ್ತೀವಿ. ಇಲ್ಲಿ ನನ್ನ ಸ್ಥಿತಿ ಕೂಡ ಹಾಗೇನೆ ಆಗಿತ್ತು. ಸೊ ಮನೆಗೆ ಬಂದ್ವಿ, ಎಲ್ಲ ಓಕೆ ಇದೆ ಅಂತಲೇ ಹೇಳಿದ್ದಾರೆ. ನಾನು ಎಲ್ಲಿ ನೋಡಿ ಮಾತಾಡ್ತಿದ್ದೀನೋ ಗೊತ್ತಿಲ್ಲ. ತುಂಬ ಬಾಯಾರಿಕೆ ಆಗಿದೆ. ಸೊ ಸ್ವಲ್ಪ ನೀರು ಕುಡಿತೀನಿ. ಮತ್ತೆ 6 months ಆದಮೇಲೆ ಬರೋದಕ್ಕೆ ಹೇಳಿದ್ದಾರೆ. ಸೊ ಫಾರ್ ನಾವು ಎಲ್ಲ ಸ್ಟೇಬಲ್ ಇದೆ, ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳಿದ್ದಾರೆ. ಆ್ಯಂಡ್ ಇದಾದಮೇಲೆ ಸೇಮ್ ಇದೇ ಡ್ರೆಸ್ಸಲ್ಲಿ ನಾನು ಸಂಜೆ ಮತ್ತೆ ಗೈನಕಾಲಜಿಸ್ಟ್ ಹತ್ರ ಹೋಗಿ ಬರಬೇಕು. ಆ್ಯಂಡ್ ತುಂಬ ಹಸಿವಾಗಿದೆ. ಸೊ ಮನೆಯಲ್ಲಿ ಏನು ಅಡುಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಚಪಾತಿ ಇದೆ, ಚಪಾತಿ ತಿಂತೀನಿ. ಆ್ಯಂಡ್ ಓಕೆ, ಇದು ಆಲೂ ಗೋಬಿ ಮಸಾಲ. ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ನಾನು ಮೇ ಬಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಂದ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ರೈಸ್ ಇದೆ, ಇಷ್ಟಿದೆ. ಓಕೆ, ಸೊ ತುಂಬ ಹಸಿವಾಗಿದೆ. ಮೊದಲು ಒಂದು ಚಪಾತಿ ಆ್ಯಂಡ್ ಇದು ಸ್ವಲ್ಪ ತಿಂದುಬಿಡ್ತೀನಿ. ಆ್ಯಂಡ್ ಸ್ವಲ್ಪ ಮೇಲೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ತೀನಿ, ಸ್ವಲ್ಪ ಕೂತ್ಕೋತೀನಿ. ಸೊ ಸ್ವಲ್ಪ ಖುಷಿ ಆಯಿತು, ಎಲ್ಲ ಓಕೆ ಇದೆ, ಸ್ಟೇಬಲ್ ಇದೆ. 6 months ಆದಮೇಲೆ ಬನ್ನಿ ಅಂತ ಹೇಳಿದ್ದಾರೆ. ಬಟ್ ಇನ್ ಕೇಸ್ ಮಧ್ಯದಲ್ಲಿ ಜಾಸ್ತಿ ಫ್ಲ್ಯಾಶಸ್ ಕಾಣಿಸ್ತು ಅಥವಾ ಏನಾದರೂ ಸ್ವಲ್ಪ ವ್ಯತ್ಯಾಸ ಅನಿಸ್ತು ಅಂದರೆ ಇಮಿಡಿಯೇಟ್ಲಿ ಬರೋದಕ್ಕೂ ಕೂಡ ಹೇಳಿದ್ದಾರೆ. ಆ್ಯಂಡ್ ನನಗೆ ಕೆಲವು ಡ್ರಾಪ್ಸ್ ಕೂಡ ಬರ್ಕೊಟ್ಟಿದ್ದಾರೆ. ಬಿಕಾಸ್ ನನಗೆ ಸ್ವಲ್ಪ ಐ ಪೇನ್ ಆಗ್ತಾ ಇತ್ತು. ಕೋಲ್ಡ್ ಆದರೂ ಐ ಪೇನ್ ಆಗ್ತಿತ್ತು. ಆ್ಯಂಡ್ ಸರಿ ನಿದ್ದೆ ಮಾಡಲಿಲ್ಲ ಅಂದರೆ ಐ ಪೇನ್ ಆಗ್ತಿತ್ತು. ಫೋನ್ ಜಾಸ್ತಿ ನೋಡಿದ್ರು ಐ ಪೇನ್ ಆಗ್ತಿತ್ತು ಎಡಿಟಿಂಗ್ ಟೈಮಲ್ಲೆಲ್ಲ. ಸೊ ಏನಕ್ಕೆ ಅಂತ ಅಂದರೆ ಐ ಡ್ರೈನೆಸ್ ಆಗಿದೆ, ಐ ಡ್ರೈ ಆಗಿದೆ, ಅದಕ್ಕೆ ಅಂತ ಹೇಳಿದ್ರು. ಸೊ ಐ ಡ್ರಾಪ್ಸ್ ಕೂಡ ಕೊಟ್ಟಿದ್ದಾರೆ. ಅದನ್ನು ದಿನಕ್ಕೆ 4 ಸಲ ಹಾಕ್ಕೊಳ್ಳೋಕೆ ಕೊಟ್ಟಿದ್ದಾರೆ. ಆ್ಯಂಡ್ ಒಂದು ಐ ಜೆಲ್ ಕೊಟ್ಟಿದ್ದಾರೆ, ಅದನ್ನು ರಾತ್ರಿ ಅಪ್ಲೈ ಮಾಡೋದಕ್ಕೆ. ಸೊ
ಸ್ವಲ್ಪ ರಿಲೀಫ್ ಆಗಿದೆ. ಮೊನ್ನೆ ರಾತ್ರಿ ಎಲ್ಲ ಹತ್ತಿದ್ದೀನಿ ನಾನು. ಸ್ವಲ್ಪ ಈಗ ರಿಲೀಫ್ ಆಗಿದೆ. ನಾನು ಮೇಲೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಊಟ ಮಾಡ್ತೀನಿ. ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಅವರಿಗೆ ನನಗೆ ಇಲ್ಲಿ ಊಟ ಬಡಿಸ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಸೈಡಿಗೆ ನಾನು ಸಲಾಡ್ ಕೂಡ ಕಟ್ ಮಾಡ್ತೀನಿ. ಈ ಕಡೆ ಅಡ್ಡ ಬರ್ತಾ ಇದೆ. ಓಕೆ, ಸೊ ಏನಪ್ಪ ಅಂದರೆ ಮೇನ್ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಬೇಕು. ಕಣ್ಣು ಚೆನ್ನಾಗಿರಬೇಕು ಅಂದರೆ ಚೆನ್ನಾಗಿ ತಿನ್ನಬೇಕು. ಕಣ್ಣಿಗೆ ಏನೆಲ್ಲ ಒಳ್ಳೆಯದು ಅಂತ ನೀವು ರಿಸರ್ಚ್ ಮಾಡಿ ನೋಡಿ. ಕೇಲ್, ಸ್ಪಿನಾಚ್ ಅಂದರೆ ಕೇಲ್ ಅಂತ ಒಂದು ಸಿಗುತ್ತೆ, ಗ್ರೀನ್ ಸೊಪ್ಪದು. ಸಲಾಡ್ಸಲ್ಲಿ ಅದನ್ನು ಹಾಕ್ಕೊಂಡು ತಿನ್ನಿ. ಪಲ್ಯ ಮಾಡ್ತಾರಾ ಇಲ್ವಾ ಗೊತ್ತಿಲ್ಲ, ನಾನು ಸಲಾಡ್ಸಲ್ಲಿ ಅದನ್ನು ಯೂಸ್ ಮಾಡ್ತೀನಿ. ಆಮೇಲೆ ಪಾಲಕ್ ಸೊಪ್ಪು, ಕ್ಯಾರೆಟ್, ಬೀಟ್ರೂಟ್, ಸೊ ಆಮೇಲೆ ಆರೆಂಜ್, ಆಮೇಲೆ ಸ್ವೀಟ್ ಪೊಟ್ಯಾಟೊ, ಸಿಹಿ ಗೆಣಸು, ಇದೆಲ್ಲವೂ ಕಣ್ಣಿಗೆ ತುಂಬ ಒಳ್ಳೆಯದು. ಇನ್ನೂ ರಿಸರ್ಚ್ ಮಾಡಿ ನೀವು ಬೇಕಿದ್ರೆ ಯಾವ್ದ್ಯಾವ್ದು ತುಂಬ ಒಳ್ಳೆಯದು ಅಂತ. ಸೊ ಅದನ್ನು ನೀವು ಜಾಸ್ತಿ ಯೂಸ್ ಮಾಡಿ ನಿಮ್ಮ ಫುಡ್ನಲ್ಲಿ. ಆ್ಯಂಡ್ ಆದಷ್ಟು ಸ್ವಲ್ಪ ಹೆಲ್ದಿ ಲೈಫ್ ಸ್ಟೈಲ್, ಎಕ್ಸಸೈಸ್ ಮಾಡಿ. ಆ್ಯಂಡ್ ಹೆವಿ ಎಕ್ಸಸೈಸ್ ಮಾಡೋದಕ್ಕೆ ಹೋಗಬೇಡಿ. ನಾನೊಂದು ಡೀಟೇಲಾಗಿ ವಿಡಿಯೋ ಮಾಡ್ತೀನಿ ಇದ್ರ ಬಗ್ಗೆನೇ. ಹೆವಿ ವೆಯ್ಟ್ ಲಿಫ್ಟ್ ಮಾಡೋದಕ್ಕೂ ಕೂಡ ಹೋಗಬೇಡಿ, ಅದು ನಿಮ್ಮ ಕಣ್ಣಿನ ಮೇಲೆ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಸಡನ್ನಾಗಿ ಬಗ್ಗೋದು, ಸಡನ್ನಾಗಿ ತಲೆ ತಿರುಗಿಸೋದು, ಈ ರೀತಿಯೂ ಮಾಡಬೇಡಿ. ಯಾರಿಗೆಲ್ಲ ಈ ಪ್ರಾಬ್ಲಮ್ ಇದೆಯಲ್ವಾ, ಇದ್ದವರು ಮಾಡಿ, ಇಲ್ದಿದ್ರವರು ಕೂಡ ನೀವು ಇದನ್ನು ಫಾಲೋ ಮಾಡ್ಬೋದು. ಸೊ ಅವರು ಏನಾದರೂ ಕೆಳಗಡೆ ಏನಾದರೂ ಬಿದ್ದಿರೋಂಥ ಸಾಮಾನು ಎತ್ತಬೇಕು ಅಂದರೆ ಹೀಗೆ ಬಗ್ಬಿಟ್ಟು ಎತ್ಕೊಳಕ್ಕೆ ಹೋಗಬೇಡಿ, ಕಣ್ಣಿನ ಮೇಲೆ ಪ್ರೆಷರ್ ಬೀಳುತ್ತೆ. ಆ್ಯಂಡ್ ಸೊ ಕೂತ್ಕೊಂಡು ನೀವು ಬೇಕಿದ್ರೆ ಅದನ್ನು ಎತ್ಕೊಳ್ಳಿ. ಸೊ ನಂಗೆ ಸ್ವಲ್ಪ ಸ್ಕ್ರೀನ್ ಟೈಮ್ ಕಡಿಮೆ ಮಾಡೋಕ್ಕೆ ಹೇಳಿದ್ದಾರೆ. ಯಾಕಂದರೆ ಫೋನ್ ಜಾಸ್ತಿ ನೋಡ್ತಾಳೆ ಅಂತೆಲ್ಲ ಹೇಳಿದ್ರು ಇವರು ಡಾಕ್ಟರಿಗೆ. ಸೊ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ, ಅದರ ಲೈಟಿಂದ, ಅದರ ರೇಡಿಯೇಷನಿಂದ ಕಣ್ಣು ಡ್ರೈ ಆಗುತ್ತೆ. ಸೊ ಡ್ರೈನೆಸ್ ಆಗಿದೆ ಅಂತ ಹೇಳಿದ್ರು. ಸೊ ಈಗ ಸ್ವಲ್ಪ ಫೋನ್ ನಾನು ಸ್ವಲ್ಪ ಕಡಿಮೆ ಮಾಡ್ತೀನಿ. ಆ್ಯಕ್ಚುಲಿ ಲೇಟ್ ನೈಟ್ ಎಲ್ಲ ಫೋನ್ ಎಡಿಟಿಂಗ್ ಮಾಡೋದು, ಫೋನ್ ನೋಡೋದು ಇದೆಲ್ಲ ಮಾಡ್ತಿದ್ದೆ. ಈಗ ಸ್ವಲ್ಪ ನಾನು ಕಡಿಮೆ ಮಾಡ್ತೀನಿ. ಇನ್ನು ಡೀಟೇಲಾಗಿ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಸ್ವಲ್ಪ ಜಸ್ಟ್ ಇದನ್ನು ತರಕಾರಿ ಕಟ್ ಮಾಡ್ತಾ ಇದ್ದೀನಲ್ಲ ಸಲಾಡಿಗೆ, ಸೊ ಅದಕ್ಕೋಸ್ಕರ ಮಾಡ್ತಾ ನಿಮ್ಮ ಜೊತೆ ನಾನು ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ಜಸ್ಟ್ ಲೈಟಾಗಿ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಪ್ರಿಕಾಷನ್ಸ್ ತೊಗೋಬೇಕು ಅಂತ ಎಲ್ಲ ಕಂಪ್ಲೀಟಾಗಿ ಹೇಳ್ತೀನಿ. ಆ್ಯಂಡ್ ನಾನು ಏನೇನು ಮಾಡ್ತಿದ್ದೀನಿ ಅಂತಲೂ ಹೇಳ್ತೀನಿ. ಸೊ ಈಗಾಗಲೇ ಆಗಿರೋದನ್ನು ನಾವು ತಪ್ಪಿಸೋದಕ್ಕೆ ಆಗೋದಿಲ್ಲ, ಬಟ್ ಇನ್ನು ಫರ್ದರ್ ಲಾಸ್ ಆಗೋದು ಬೇಡ. ಸೊ ಅದಕ್ಕೋಸ್ಕರ ಅದಕ್ಕೇನೆಲ್ಲ ಪ್ರಿಕಾಷನ್ಸ್ ತೊಗೋಬೇಕು ಅಂತ ಹೇಳ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ನಾನು ನನಗೋಸ್ಕರ ಒಂದು ಚಪಾತಿ ತೊಗೊಂಡಿದ್ದೀನಿ. ಆ್ಯಂಡ್ ಕ್ಯಾರೆಟ್ ಆ್ಯಂಡ್ ಕುಕುಂಬರ್ ಜಾಸ್ತಿ ತಿಂತೀನಿ. ಆ್ಯಂಡ್ ಇದು ಆಲೂ ಗೋಬಿ ಮಸಾಲ. ಸೊ ಅವರಿಗೆ ಇದು ಆಲೂ ಗೋಬಿ ಮಸಾಲ ಇದೆ. ಸ್ವಲ್ಪ ರೈಸ್ ಹಾಕ್ತೀನಿ, ಸ್ವಲ್ಪ ಚಪಾತಿ ಹಾಕ್ತೀನಿ. ಆ್ಯಂಡ್ ನನ್ನ ಸಲಾಡ್ನಲ್ಲೇ ಅವರಿಗೂ ಸ್ವಲ್ಪ ಕೊಡ್ತೀನಿ. ಈಗ ಹೋಗಿ ಊಟ ಮಾಡ್ತೀನಿ. ನಾನು ಈವ್ನಿಂಗ್ ಸ್ನ್ಯಾಕ್ ಆಗಿ 4-5 ಬ್ರೆಡ್ ಸ್ಲೈಸ್ ಇಟ್ಬಿಟ್ಟು ಬೆಣ್ಣೆಲಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಹಾಲು ಹಾಕೋದು, ಅದನ್ನು ಟ್ರೈ ಮಾಡ್ತಾ ಇದ್ದೀನಿ. ಸೊ ತೋರಿಸ್ತೀನಿ ನಿಮಗೆ. ತವ ಮೇಲೆ ಒಂದು 3-4 ಸ್ಲೈಸ್ ಬ್ರೆಡ್ನ ಬೆಣ್ಣೆ ಹಾಕಿ, ಸ್ವಲ್ಪ ಬೆಣ್ಣೆ ಹಾಕಿಬಿಟ್ಟು ಇದನ್ನು ಈ ರೀತಿ ಲೈಟಾಗಿ ರೋಸ್ಟ್ ಮಾಡಿ. ನಾನ್ ಸ್ಟಿಕ್ ತವ ಆದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ, ಬಟ್ ನಾನ್ ಸ್ಟಿಕ್ ಅಷ್ಟು ಒಳ್ಳೆಯದಲ್ಲ ಅಂತ ನಾವು ಕಬ್ಬಿಣದ ತವಾನೇ ಯೂಸ್ ಮಾಡೋದು. ಆಮೇಲೆ ಇದಕ್ಕೆ ಹಾಲನ್ನು ಹಾಕಿ, ಸ್ವಲ್ಪ ಜಾಸ್ತಿ ಹಾಲೇ ಬೇಕಾಗುತ್ತೆ, ಇದಕ್ಕೆ ಸಾಫ್ಟ್ ಆಗುತ್ತೆ. ಬಟ್ ನಾನು ಹೇಳ್ತೀನಿ ಯಾವಾಗ ನಾನು ಹಾಲು ಹಾಕಿದ್ದೆ ಅಂತ. ಸೊ ಈ ರೀತಿ ಹಾಲು ಹಾಕಿ ಕೆನೆ ಕೂಡ ಹಾಕ್ಬೋದು ನೀವು. ಕೆನೆ ಬೇಡ ಅಂದರೆ ನೀವು ಬೇಕಿದ್ರೆ ತೆಗಿಬೋದು ಅದನ್ನು. ಸ್ವಲ್ಪ ಈ ರೀತಿ ರೋಸ್ಟ್ ಮಾಡಿ, ಅದು ಬ್ರೆಡ್ ಹಾಲೆಲ್ಲ ಹೀರ್ಕೊಂಡಿದ್ದಾದಮೇಲೆ ನೀವು ಇದನ್ನು ಫ್ಲಿಪ್ ಮಾಡಿ. ನೆಕ್ಸ್ಟ್ ಫ್ಲಿಪ್ ಮಾಡಿದ್ದಾದಮೇಲೆ ಮತ್ತೆ ಹಾಲು ಹಾಕಿ, ನಾನು ಜಾಸ್ತಿ ಸಾಗಿಯಾಗಿ ಸಾಫ್ಟ್ ಆಗುತ್ತೆ ಅನ್ನೋ ಅಂತ ನಾನು ಸ್ವಲ್ಪ ಹಾಲು ಹಾಕಿದೆ. ಸೊ ಒಳಗಡೆ ಇರೋವಂಥ ಬ್ರೆಡ್ ಸ್ಲೈಸಸ್ ಅಷ್ಟೊಂದು ಸಾಫ್ಟ್ ಆಗಿರಲಿಲ್ಲ. ಸೊ ನೀವು ಇನ್ನು ಸ್ವಲ್ಪ ಜಾಸ್ತಿ ಹಾಲನ್ನೇ ಹಾಕಿ, ಹಾಲು ಹಾಕಿಬಿಟ್ಟು ಅದು ಸ್ವಲ್ಪ ಹೀರ್ಕೊಂಡಿದ್ದಾದಮೇಲೆ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿದ್ದಾದಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಈಗ ಇದಕ್ಕೆ ಒಂದು 2-3 ಸ್ಪೂನ್ ನೀವು ಹನಿ ಹಾಕಿ, ತುಂಬ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಬೇಕಿದ್ರೆ ಹನಿ ಒಂದು 4 ಸ್ಪೂನ್ ಕೂಡ ಹಾಕೋಬೋದು. ಆ್ಯಂಡ್ ಆಮೇಲೆ ತಿನ್ನಿ,
ತುಂಬ ಅಂದರೆ ತುಂಬ ಯಮ್ಮಿ ಆಗಿರುತ್ತೆ. ಸೊ ಫ್ರೆಂಡ್ಸ್, ನಾನು ಗೈನಕಾಲಜಿಸ್ಟ್ ಹತ್ರ ಹೋಗಿದ್ದೆ, ಜಸ್ಟ್ ಈಗ ಮನೆಗೆ ಬಂದೆ. ಆ್ಯಕ್ಚುಲಿ ಏನು ಅಂತ ಹೇಳ್ತೀನಿ. ಸೊ ಇದು ಫೈಲ್, ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಆ್ಯಕ್ಚುಲಿ ನನಗೆ ಸ್ವಲ್ಪ ಇಲ್ಲಿ ಅದು ಹೀನಾಖ ನೋಡ್ದೆಲ್ಲ ನಾನು ನ್ಯೂಸ್ ಕೇಳಿ ಸ್ವಲ್ಪ ಭಯನೂ ಆಗುತ್ತೆ. ಸೊ ಜಸ್ಟ್ ಬ್ರೆಸ್ಟ್ ಚೆಕಪ್ಗೆ ಹೋಗಿದ್ದೆ, ಎಲ್ಲ ಚೆಕ್ ಮಾಡಿಸೋಣ ಅಂತ. ಸೊ ಚೆಕ್ ಮಾಡಿಸ್ದೆ, ಜಸ್ಟ್ ಕೈಯಲ್ಲೇ ಈಸಿಯಾಗಿ ಚೆಕ್ ಮಾಡ್ತಾರೆ. ಯಾವ ರೀತಿ ಚೆಕ್ ಮಾಡಬೇಕು ಅಂತಲೂ ಹೇಳ್ತೀನಿ ನಾನು, ಮನೇಲೇ ಯಾವ ರೀತಿ ನೋಡ್ಕೋಬೇಕು ಅಂತ. ಸೊ ಎಲ್ಲ ನಾರ್ಮಲ್ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಬಟ್ ರೆಗ್ಯುಲರ್ ಚೆಕ್ ಮಾಡಿಸೋದು ತುಂಬ ಒಳ್ಳೆಯದು. ಎಲ್ಲ ಹೆಣ್ಮಕ್ಳು ನಿಮಗೆ ಪ್ರಾಬ್ಲಮ್ ಇಲ್ಲದೆ ಇರಲಿ, ಎವ್ರಿಡೇ ನೀವು ಹೋಗಿ ನಿಮ್ಮ ಬ್ರೆಸ್ಟ್ನ ಅವಾಗವಾಗ ಚೆಕಪ್ ಮಾಡಿಸ್ಕೊಳ್ಳಿ ಡಾಕ್ಟರ್ ಹತ್ರ, ಗೈನಕಾಲಜಿಸ್ಟ್ ಹತ್ರ. ನೀವು ಮೇಲ್ ಪರ್ಸನ್ ಹತ್ರ ತುಂಬ ಜನ ಮೇಲ್ ಪರ್ಸನ್ ಹತ್ರ ಕಂಫರ್ಟಬಲ್ ಇರೋದಿಲ್ಲ. ಫೀಮೇಲ್ ಹತ್ರ ಕಂಫರ್ಟ್ ಇದ್ದರೆ ನೀವು ಅವ್ರ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಮನೇಲೂ ಕೂಡ ನೋಡ್ಕೋಬೋದು, ಯಾವ ರೀತಿ ನೋಡ್ಕೋಬೇಕು ಅಂತ ಹೇಳ್ತೀನಿ ನಾನು. ಆ್ಯಂಡ್ ಮನೇಲಿ ನಮಗೆ ಗೊತ್ತಾಗೋಕ್ಕಿಂತಲೂ ಒಂದ್ಸಲ ಗೈನಕಾಲಜಿಸ್ಟ್ ಹತ್ರ ಹೋಗಿ ತೋರಿಸಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಈಗಿನೂ ತೋರಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಆ್ಯಂಡ್ ಸೊ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಜಸ್ಟ್ ಚೆಕಪ್ಪಿಗೆ ಹೋಗಿದ್ದೆ ಅಷ್ಟೇ ನಾನು. ಭಯ ಆಗುತ್ತೆ ಅಲ್ವಾ ಫ್ರೆಂಡ್ಸ್, ಸೊ ಅದಕ್ಕೋಸ್ಕರ ಸೊ ನಾವು ಸ್ವಲ್ಪ ಅವಾಗವಾಗ ಚೆಕಪ್ ಮಾಡಿಸ್ತಿರ್ಬೇಕು ನಮ್ಮ ಹೆಲ್ತ್ ಬಗ್ಗೆ ಅಂತ ಹೇಳ್ತೀನಿ. ಸೊ ಈಗ ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ. ಸೊ ಇದು ಆದಮೇಲೆ ಈಗಾಗಲೇ ನೈಟ್ ಆಗಿದೆ. ಸೊ ನೈಟ್ ನಾನೀಗ ನನಗೆ ಏನೇನು ಕೊಟ್ಟಿದ್ರು ಅಂತ ಜಸ್ಟ್ ನೇಮ್ನೆಲ್ಲ ಚೆಕ್ ಮಾಡ್ತಾ ಇದ್ದೀನಿ. ಇದು ಟಿಯರ್ ಡ್ರಾಪ್ಸ್ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಅದಾದಮೇಲೆ ನನಗೆ ಜೆಲ್ ಕೂಡ ಕೊಟ್ಟಿದ್ದಾರೆ. ಟಿಯರ್ ಡ್ರಾಪ್ಸ್ ದಿನಕ್ಕೆ 4 ಸಲ ಹಾಕ್ಕೊಳ್ಳಿ ಅಂತ ಹೇಳಿದ್ದಾರೆ. ಆ್ಯಂಡ್ ಜೆಲ್ ರಾತ್ರಿ ಮಲಗೋಕ್ಕೂ ಮುಂಚೆ ಹಾಕ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ನಾನು ಮಲಗೋಕ್ಕೂ ಮುಂಚೆ ಸ್ವಲ್ಪ ಟಿಯರ್ ಡ್ರಾಪ್ಸ್ ಹಾಕೋತಾ ಇದ್ದೀನಿ. ಟಿಯರ್ ಡ್ರಾಪ್ಸ್ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ರಾತ್ರಿ ನಾನು ಜೆಲ್ ಹಾಕ್ಕೊಂಡು ಮಲ್ಕೋತೀನಿ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಕಾಮೆಂಟ್ಸ್, ನಿಮ್ಮ ಸಪೋರ್ಟ್, ನಿಮ್ಮ ಎನ್ಕರೇಜ್ಮೆಂಟ್ ನಂಗೆ ತುಂಬ ತುಂಬ ಇಂಪಾರ್ಟೆಂಟ್. ಮತ್ತೆ ಸಿಗ್ತೀನಿ ಗೈಸ್, ಬಾಯ್.